ಶಿಕ್ಷಕರೇ ಮತ್ತು ಉಪನ್ಯಾಸಕರೇ, ವೇದಿಕೆ ಮೇಲಿರ್ತಕ್ಕಂಥ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಂಕರಣ್ಣವರೇ ಮತ್ತು ಕಾರ್ಯದರ್ಶಿಗಳಾದಂಥ ML ಮಲ್ಲಿಕಾರ್ಜುನಯ್ಯ ಸರ್ ಅವರೇ ಮತ್ತು ರೋಟೇರಿಯನ್ ಆದಂಥ ಸನ್ಮಾನ್ಯ ಮಾಲಿಂಗಯ್ಯನವರೇ ಮತ್ತು ಪ್ರಾಂಶುಪಾಲರಾದಂಥ ಸನ್ಮಾನ್ಯ ಸತೀಶ್ ಸರ್ ಅವರೇ ಮತ್ತು ಅಡ್ವೊಕೇಟ್ರಾದಂಥ ಸನ್ಮಾನ್ಯ ನಾಗರಾಜಣ್ಣವರೇ ಮತ್ತು ಷಡಕ್ಷರಿಯವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಕಾಲೇಜಿಗೆ ಕೀರ್ತಿಯನ್ನು ತಂದಂಥ ಆತ್ಮಾದೇವಿ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಾವು ಒಂದು ತೀರ್ಮಾನ ಮಾಡಿದ್ವಿ. ಆರೋಗ್ಯ ಮತ್ತು ಶಿಕ್ಷಣ ಎರಡಕ್ಕೆ ಒತ್ತನ್ನು ಕೊಟ್ಟರೆ ಹೇಗಾದರೂ ಕೂಡ ಅವ್ರು ಜೀವನ ಮಾಡ್ಕೋತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ, ಭರವಸೆ ಕೂಡ ಹೌದು. ಆ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ಇವತ್ತು ಎಲ್ಲ ಮಕ್ಕಳು ಎಲ್ಲರೂ ಕೂಡ ಒಂದು ಹೆಚ್ಚಿನ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾಯಿದ್ದೀವಿ. ನಾವು ವಾಮ ಮಾರ್ಗ ಹಿಡಿಬಾರ್ದು, ನಮ್ಮ ಮಕ್ಕಳು ರಾಜಮಾರ್ಗದಲ್ಲೇ ಅವರೆಲ್ಲರೂ ಕೂಡ ಅವರ ಬುದ್ಧಿಶಕ್ತಿ ಮತ್ತು ಇಲ್ಲಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಒಂದು ಶ್ರಮದಿಂದ ಮತ್ತು ಸಂಸ್ಥೆಯವರ ಮುಂದಾಳತ್ವದಲ್ಲಿ ಉತ್ತಮ ರೀತಿಯಲ್ಲಿ ಶೈಕ್ಷಣಿಕವಾಗಿ ಮಕ್ಕಳು ಇವತ್ತು ಹೆಚ್ಚಿನ ಅಂಕವನ್ನು ಮತ್ತು ಕ್ವಾಲಿಟಿ ಎಜುಕೇಷನನ್ನು ಪಡೆಯೋದಕ್ಕೆ ಇವತ್ತು ಎಲ್ಲ ಸಂಸ್ಥೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರೇತರ ಮತ್ತು ಅನುದಾನೇತರ ಶಾಲೆಗಳು ಮತ್ತು ಕಾಲೇಜುಗಳು ಎಲ್ಲರೂ ಕೂಡ ಒಟ್ಟಾಗಿ ನಾವು ತಾರತಮ್ಯ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ BO ಅವರು ನಾವೆಲ್ಲ ಕೂತು ಎಲ್ಲ ಸಂಸ್ಥೆನೂ ಇಲ್ಲೇ ಪ್ರತಿ ವಾರ ನಿಮ್ಮ ರೋಟ್ರಿನಲ್ಲೇ SLC ಮಕ್ಕಳಿಗೆ ಪ್ರೇರಣಾ ಶಿಬಿರನ ಇಲ್ಲೇ ಊಟದ ವ್ಯವಸ್ಥೆ ಎಲ್ಲ ನಿಮ್ಮ ಸಂಸ್ಥೆಯವರೇ ಮಾಡ್ತಾಯಿದ್ದಾರೆ. ಇಡೀ ತಾಲೂಕಿನ ಮಕ್ಕಳಿಗೆ 150ಕ್ಕಿಂತ ಹೆಚ್ಚಿನ ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಪ್ರತಿ ವಾರ ನಾನು ನೋಡ್ತಾ ಇದ್ದೆ. ಕಾಂಪಿಟೇಷನ್ ಮೇಷ್ಟ್ರುಗಳಲ್ಲೇ ಸಬ್ಜೆಕ್ಟ್ ವಾರ್ ಟೀಚರ್ಸು ನಾನೊಂದು ಪೀರಿಯಡ್ ಮಾಡ್ತೀನಿ ಅಂತ ಮುಗಿ ಬಿದ್ದಂಥ ಕಾಲ. ಸೋಂಬೇರಿಗಳು ಸರ್ಕಾರಿ ಶಾಲಾ ಶಿಕ್ಷಕರು ಅಂತ ಏನು ಹೇಳ್ತಾಯಿದ್ರೋ ಅವರೆಲ್ಲರಲ್ಲೂ ಕೂಡ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನಿಮ್ಮಲ್ಲಿದೆ ಅಂತ ಬಡಿದೆಬ್ಬಿಸಿದಂಥವ್ರು ನಮ್ಮ BO ಅವರು ನಿಮ್ಮಲ್ಲೇ ಶಕ್ತಿ ಇದೆ, ಬೇರೆ ಹೊರಗಡೆಯವ್ರು ಬೇಡ, ಯಾರೂ ಕೂಡ ರಿಸೋರ್ಸ್ ಪರ್ಸನ್ಸ್ ಹೊರಗಡೆಯವ್ರು ಬೇಡ, ನಮ್ಮಲ್ಲೇ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಏಡೆಡ್ ಅನ್ಏಡೆಡ್ ಯಾವುದೇ ಶಾಲೆ ಅಲ್ಲಿ ಗುರುತಿಸಿ ಅವರೆಲ್ಲರನ್ನೂ ಸೇರಿಸ್ಕೊಂಡು ಇವತ್ತು ಕಟ್ಟಿ ಅವ್ರ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಫಲಿತಾಂಶಗಳು ಮತ್ತು ಗುಣಾತ್ಮಕ ಶಿಕ್ಷಣ ನಮ್ಮ ಮಕ್ಕಳಿಗೆ ಎಲ್ಲೋದ್ರೂ ಕೂಡ ಅವರು ಶೈಕ್ಷಣಿಕವಾಗಿ ಅವರು ಬದುಕನ್ನು ಕಟ್ಕೋಬೋದು. ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ತಯಾರು ಮಾಡಿದಂಥದ್ದು ಚಿಕ್ಕನಾಯಕನಹಳ್ಳಿ ತಾಲೂಕು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು SLCಲಿರ್ಬೋದು ಮತ್ತು PUCನಲ್ಲೂ ಕೂಡ ನಾವು ಸುಮಾರು 6 ಜನ ಮಕ್ಕಳು ಮನೆಗೂ ಕೂಡ ಇವತ್ತು ಸನ್ಮಾನ ಮಾಡಲಿಕ್ಕೆ ಹೋಗಿದ್ವಿ. ಕೆಲವು ಮಕ್ಕಳು ಸಿಕ್ಕಲಿಲ್ಲ, ಕೆಲವ್ರ ಮನೆಗೆ ಹೋದ್ವಿ, ಉಳಿಯಾರು, ಕೆಂಕೆರೆ ಎಲ್ಲ ಕಡೆನೂ. ಮತ್ತು 36 ಜನ ಮಕ್ಕಳು SLCನಲ್ಲಿ 625ಕ್ಕೆ 600ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದರು. ಮತ್ತು ರೋಟ್ರಿ ಸಂಸ್ಥೆಯಲ್ಲಿ ಸುಮಾರು 4 ಜನ ಮಕ್ಕಳು 600ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥದ್ದು. ಧನ್ಯ ಅಂತಕ್ಕಂಥ ಒಂದು ಮಗು 608 ಅಂಕವನ್ನು ಪಡೆದಿರ್ತಕ್ಕಂಥದ್ದು ಕೂಡ ಈ ಒಂದು ಸಂಸ್ಥೆಗೆ ಕೀರ್ತಿ ಶ್ಲಾಘನೆ ಮಾಡುತ್ತಾ, ಜೊತೆಗೆ ನಾವೆಲ್ಲ ಇವತ್ತು ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡೋದು ಹೇಗೆ ಅಂತಕ್ಕಂಥದ್ದು ನಮ್ಮೆಲ್ಲ ಪೋಷಕರು ಅಷ್ಟೇ. ಇವತ್ತು ಯಾರೇ ಇರಲಿ ಇದರಲ್ಲಿ ಅವ್ರು ಯಾರು ಕೂಡ ಅವರ ಆರ್ಥಿಕ ಮಟ್ಟ ಹೇಗಿದೆ ಅಂತಕ್ಕಂಥದ್ದು ನಾವು ಯಾರು ಕೂಡ ಲೆಕ್ಕ ಮಾಡೋಕ್ಕೆ ಹೋಗ್ತಾಯಿಲ್ಲ. ಅಲ್ಲಿ ಮಕ್ಕಳ ಶೈಕ್ಷಣಿಕ ಬದುಕು ಹೇಗಿದೆ ಅಂತಕ್ಕಂಥದ್ದು ಅದನ್ನು ನಾವು ಆಲೋಚನೆ ಮಾಡಿ ಅವ್ರಿಗಿರ್ತಕ್ಕಂಥ ಗ್ರಾಸ್ಪಿಂಗ್ ಪವರ್ ಅಂತ ಏನು ಹೇಳ್ತೀವಿ ಅದನ್ನು ನಾವೆಲ್ಲ ಗ್ರಹಿಸ್ಕೊಂಡು ಅದರಲ್ಲಿ ಅವ್ರಿಗೆ ಹೆಚ್ಚಿನ ಅವರ ಆಸಕ್ತಿಗೆ ತಕ್ಕಂತೆ ನಾವು ಅವ್ರಿಗೆ ಬೋಧನೆಯನ್ನು ನಮ್ಮ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಮತ್ತು ಸಂಸ್ಥೆಯವರೆಲ್ಲರೂ ಕೂಡ ನೀಡಿದರೆ ಖಂಡಿತ ಉತ್ತಮ ರೀತಿಯಲ್ಲಿ ನಾವು ಮಕ್ಕಳನ್ನು ಎಲ್ಲ ರಂಗದಲ್ಲೂ ಕೂಡ ಇವತ್ತು ಮೇಲೆ ತರಲಿಕ್ಕೆ ಸಾಧ್ಯ ಆಗ್ತಿದೆ. ಅದರಲ್ಲಿ ರೋಟ್ರಿ ಸಂಸ್ಥೆ ಕೂಡ ಇವತ್ತು MA ನಾಗರಾಜರಿಂದ ಹಿಡಿದು ಸುರೇಶ್ ಡಾಕ್ಟ್ರಿಂದ ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡ್ಬಂದಿದ್ದಾರೆ. ಒಂದು ಸಂಸ್ಥೆ ಕಟ್ಟೋದಷ್ಟು ಸುಲಭ ಇಲ್ಲ. ಇಲ್ಲಿ ಹಲವಾರು ಜನ ಇವತ್ತು ಈ ಸಂಸ್ಥೆಗಾಗಿ ಶ್ರಮಪಟ್ಟಂಥವ್ರನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೊಂಡು, ಇನ್ನು ಯುವಕ ಪ್ರದೀಪನ್ನು ಕೂಡ ಅವನು ಕೂಡ ನಮ್ಮನ್ನೆಲ್ಲ ಆಗಲಿದ್ದಾನೆ. ಖಂಡಿತ ಅವರೆಲ್ಲ ಸಾಕಷ್ಟು ಪರಿಶ್ರಮ ಆಗ್ದಂಥದ್ದು. ಈಗಲೂ ಕೂಡ ಈಗಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು, ಅಧ್ಯಕ್ಷರೆಲ್ಲರೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹೊಂದಿರತಕ್ಕಂಥದ್ದು ನೋಡಿದ್ರೆ ಮಕ್ಕಳು
ನಿಮ್ಮ ಶೈಕ್ಷಣಿಕ ಬದುಕನ್ನು ಉತ್ತಮ ರೀತಿಯಲ್ಲಿ ಕಟ್ಕೊಳ್ಳೋಕ್ಕೆ ಈ ಸಂಸ್ಥೆನೂ ಕೂಡ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ನಾನು ಸಂಸ್ಥೆಯವರಿಗೆ ಆಗಲಿ ಮಕ್ಕಳಿಗೆ ಹೇಳ್ತಕ್ಕಂಥದ್ದು, ನಾವು 34 ಜನ ಮಕ್ಕಳು ಏನು SLCನಲ್ಲಿ 600ಕ್ಕಿಂತ ಹೆಚ್ಚು ಅಂಕ ಪಡೆದ್ರು ಅವರೆಲ್ಲರ ಮನೆಗೂ ಹೋದಂಥ ಸಂದರ್ಭದಲ್ಲಿ ನಾವು ಕೂಡ ಒಂದು ಕ್ಯಾನ್ವಾಸ್ ಮಾಡಿ ಬಂದಿದ್ದೇವೆ. ನೀವೆಲ್ಲರೂ ಸೇರ್ಕೊಳ್ಳಿ, ನಮ್ಮ ತಾಲೂಕು ಒಳಗಡೆನೇ ಸೇರ್ಕೊಳ್ಳಿ ಅಂತ. ನಮ್ಮ ತಾಲೂಕು ಯಾವುದೇ ಸಂಸ್ಥೆಗೆ 12 ಅಲ್ಲ 12 ಜನ ನಾವಿಲ್ಲೇ ಸೇರ್ತೀವಿ ಅಂತ. ಕೆಲವ್ರು ಕೆಂಕೆರೆ ಇದರಲ್ಲಿ ಹುಳಿಯಾರಲ್ಲಿ ಸೇರ್ತೀವಿ ಅಂದರು, ಕೆಲವರು ಇಲ್ಲಿ ರೋಟ್ರಿ, ಮತ್ತೊಂದು ಗೌರ್ಮೆಂಟ್ ಕಾಲೇಜು, ಈ ಥರ ನಾವು ಆ ಥರ ಇದನ್ನೇ ಮಾಡಿದ್ದೀವಿ. ಇವತ್ತು ಒಂದು ಮಹತ್ತರವಾದಂಥ ಮೀಟಿಂಗು ಕೂಡ ಈಗ 12 ಗಂಟೆಗೆ ಇಟ್ಕೊಂಡಿದ್ದಾನೆ. ಏನು ಎಲ್ಲ ಹೆಡ್ ಮಾಸ್ಟರ್ಗಳು, ಎಲ್ಲ ಪ್ರಿನ್ಸಿಪಲ್ 7 ಸಂಸ್ಥೆ ಕಾಲೇಜುಗಳ ಪ್ರಿನ್ಸಿಪಲ್ ಎಲ್ಲರನ್ನೂ ಕೂಡ ಕರೆದಿದ್ದಾವೆ. ಅವ್ರನ್ನೆಲ್ಲ ಫಸ್ಟ್ ಅವ್ರನ್ನೂ ಕ್ಯಾನ್ವಾಸಿಗೆ ಬಿಡ್ತಾ ಇದ್ದೀವಿ. ಈಗ ನಮ್ಮ ತಾಲೂಕಲ್ಲೇ ಒಳ್ಳೆ ಶಿಕ್ಷಕರು ಮತ್ತು ಉಪನ್ಯಾಸಕರು ಇದ್ದಾರೆ, ಇಲ್ಲೇ ಸೇರಿಸೋವಂಥ ರೀತಿಯಲ್ಲಿ ಅವರಿಗೆ TC ಕೊಡುವಂಥ ಸಂದರ್ಭದಲ್ಲಿ ಒಂದು ಮಾತು, ನೀವು ಆ ಮಕ್ಕಳನ್ನು ಪೋಷಕರನ್ನ ಕನ್ವಿನ್ಸ್ ಮಾಡೋಕ್ಕಾದರೆ ಪ್ರಯತ್ನ ಮಾಡಿ ಅಂತಕ್ಕಂಥದ್ದಕ್ಕೆ ಇವತ್ತು 12 ಗಂಟೆಗೂ ಕೂಡ ಎಲ್ಲರನ್ನೂ ಕೂಡ ಅಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಾವು BO ಅವರು ಕರೆದಿದ್ದೇವೆ. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಇಲ್ಲೇ ಏನು ಮಂಗಳೂರು ಕಡೆ ಹೋಗ್ತಾ ಇದ್ದಾರೆ, ಆ ಮಕ್ಕಳು ಈ ಕಡೆ ತಿರುಗರೋಡು ನೋಡೋರು ಶಿಕ್ಷಣ ಸಾಕಷ್ಟು ಪ್ರಯತ್ನಗಳು ಬುನಾದಿಗಳನ್ನ ತಳಹದಿನ ಹಾಕ್ಕೊಂಡು ಬರ್ತಾ ಇದ್ದೀವಿ. ಖಂಡಿತ ಅದಕ್ಕೆ 1-2-3 ವರ್ಷ ತಗೊಳ್ತದೆ. ಆಗ ಖಂಡಿತ ನಮ್ಮ ಮಕ್ಕಳ ಜೊತೆಗೆ ಬೇರೆಯವರು ಕೂಡ ಇಲ್ಲಿ ಬಂದು ಸೇರ್ಕೊಳ್ಳೋಕ್ಕೆ ಮುಗಿ ಬೀಳೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಇದು ಏನು ಕಂಕಣಬದ್ಧವಾಗಿ ನಿಂತ್ಕೋತೀವಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಮಕ್ಕಳು ಇವತ್ತೇನು ನಾವೆಲ್ಲ ಏನು ಹೇಳ್ತೀವಿ, ಅವ್ರ ವಯಸ್ಸಿಗೆ ಮೀರಿದಂಥ ಬುದ್ಧಿಶಕ್ತಿ ಇರ್ತಕ್ಕಂಥದ್ದನ್ನ ನಾವೆಲ್ಲ ಮಕ್ಕಳಲ್ಲಿ ಗಮನಿಸ್ತೇವೆ. ಅದನ್ನು ನಾವು ಯಾವ ದಾರಿಲಿ ತೊಗೊಂಡೋಗ್ಬೇಕು ಅನ್ನೋದು ಪೋಷಕರು ಮತ್ತು ಶಿಕ್ಷಕರು ಎಲ್ಲರದ್ದು ಕರ್ತವ್ಯ ಇರುತ್ತೆ, ಮತ್ತು ಸಮಾಜದ ಕೂಡ ಇರ್ತದೆ. ಆ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ಆ ಮಕ್ಕಳನ್ನ ಯಾವ ರೀತಿ ಒಂದು ಸಮಾಧಾನಕರವಾಗಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿರ್ಬೋದು, ಅವ್ರ ಮುಂದೆ ಯಾವುದೇ ರೀತಿ ಅಹಿತಕರವಾದಂಥ ಮಾತಾಗಲಿ ಘಟನೆಗಳು ನಡೆದ ರೀತಿಯಲ್ಲಿ ಅವರಿಗೆ ಸಮಾಜ ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗದ ರೀತಿಯಲ್ಲಿ ಮಕ್ಕಳನ್ನ ಹೆಂಗೆ ತೊಗೊಂಡೋಗ್ಬೇಕು ಅಂತಕ್ಕಂಥದ್ದು ನಮ್ಮಲ್ಲೂ ಕೂಡ ಸೂಕ್ಷ್ಮತೆ ಇರಬೇಕು, ಪೋಷಕರಲ್ಲಾಗಲಿ ಶಿಕ್ಷಕರಲ್ಲಾಗಲಿ ಮತ್ತು ಸಮಾಜದಲ್ಲಾಗಲಿ. ಇದೆಲ್ಲದನ್ನು ಕೂಡ ನಾವು ಪರಿವರ್ತನೆ ಮಾಡ್ಕೊಂಡು ಹೋದರೆ ಖಂಡಿತ ಉತ್ತಮ ರೀತಿಯಲ್ಲಿ ಶೈಕ್ಷಣಿಕವಾಗಿ ಪ್ರತಿ ಮನೆಯಲ್ಲೂ ಒಬ್ಬೊಬ್ಬರು ವಿದ್ಯಾವಂತರಿದ್ದರೆ ಖಂಡಿತ ಆ ಮನೆಯನ್ನು ಕೂಡ ಬೆಳಗ್ತದೆ, ಜೊತೆಗೆ ಇಡೀ ಪರಿಸರನ ಕೂಡ ಉತ್ತಮ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಶೈಕ್ಷಣಿಕವಾಗಿ ಇವತ್ತು ನಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ಮುಂದಾಗೋಣ ಅಂತಕ್ಕಂಥದ್ದು. ನೀವು ಇವತ್ತು CET ನೀಟನ್ನು ಕೂಡ ನಾವು ಫ್ರೀಯಾಗಿ ಮಾಡ್ತಾಯಿದ್ದೀವಿ, ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಈಗ ಕಳೆದ ವರ್ಷದಿಂದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಅವ್ರಿಗೂ ಕೂಡ ಪ್ರತಿ ಭಾನುವಾರ ನಿಮ್ಮ ಕ್ಲಾಸಸ್ ನಡೀಬೇಕಾದ್ರೂ ಕೂಡ ಪ್ರತಿ ಭಾನುವಾರನೂ ಕೂಡ ನಾವು ಕಾಲೇಜಲ್ಲಿ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ. ಅದು ಒಂದು ಮಗುವಿಂದ ಒಂದು ಹೆಣ್ಣೋಳನ್ನ ಒಂದು ಮಗು ವನಿತಾ ಕಳೆದ ಸಲ ಅವಳು ಒಂದೇ ಒಂದು ಮಾತು ಕೇಳ್ತಾವೆ ಮಗು, ನನಗೆ ಇಲ್ಲೇ ನಾನು ಸರ್ಕಾರಿ ಕಾಲೇಜಿನಲ್ಲೇ ಸೇರ್ಕೋತೀನಿ, ಇಲ್ಲೇ ನೀವು CET ನೀಟ್ ಕೋಚಿಂಗ್ ಫಸ್ಟ್ ಇಯರಿಂದ ಕೊಡೋದಾದ್ರೆ ಅಂತ. ಒಂದು ಮಗು ಆದ್ರೇನು 10 ಮಗು ಆದ್ರೇನು ಒಂದಕ್ಕೂ ಅಷ್ಟೇ ಗೌರವ. ಆದ್ದರಿಂದ ಆ ಮಗುಗೋಸ್ಕರ ಸುಮಾರು 80 ಜನಕ್ಕೆ ಫಸ್ಟ್ ಇಯರ್ನವ್ರಿಗೂ ಕೂಡ CET ನೀಟ್ ಕೋಚ್. ಅವ್ರಿಗೇನಾಗುತ್ತೆ, ಸೆಕೆಂಡ್ ಇಯರ್ಗೆ ಈಸಿ ಆಗ್ತದೆ, ಅವ್ರಿಗೆ ಎಕ್ಸಾಮ್ಸ್ಗೂ ಈಸಿ ಆಗ್ತದೆ, ಜೊತೆಗೆ ಸೆಕೆಂಡ್ ಇಯರ್ಗೆ ಅವ್ರಿಗೆ 2-3 ಸಲ ರಿವೈಸ್ ಆದಂಗೂ ಆಗ್ತದೆ. ಆ ರೀತಿಯಲ್ಲಿ ಮಕ್ಕಳಿಗೆ ನೀವು ಒಂದು ಇದನ್ನು ಕೊಟ್ಟಂಗೆ ಟ್ರೈನಿಂಗ್ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಖಂಡಿತ ಕಳೆದ ಸಲ 92 ಜನ ಮಕ್ಕಳು ಗೌರ್ಮೆಂಟ್ ಸೀಟ್ ತೊಗೊಂಡ್ರು. ನಮ್ಮಲ್ಲಿ 476 ಜನ ಮಕ್ಕಳು CET ಬರೆದಿದ್ರಲ್ಲಿ 92 ಜನ ಮಕ್ಕಳು ಗೌರ್ಮೆಂಟ್ ಸೀಟ್, ಅದರಲ್ಲಿ 56 ಜನ ಇಂಜಿನಿಯರಿಂಗ್ ತೊಗೊಂಡ್ರು. ಮಿತ್ತ ಇನ್ನು ಬೇರೆ ಬೇರೆ ಕೋರ್ಸ್ ಮತ್ತು ಒಂದು ಏನು ನಾನು ಅನಸ್ಥಿಷಿಯನಿಸ್ಟು ಈ ಥರ ಬೇರೆ ಬೇರೆ ಕೋರ್ಸ್ಗಳಿದೆ, ತುಂಬ ಇದ್ದಾವೆ. ಅದರಲ್ಲಿ ನೀವು ಯಾರು ಕೂಡ ಕಡಿಮೆ ಅಂಕ ಬಂತು ಅಂತ ಆತಂಕ ಪಡಬೇಕಾಗಿಲ್ಲ. ಈ ಕಾಲದಲ್ಲಿ ಸಾಕಷ್ಟು ಕೋರ್ಸ್ಗಳಿದೆ. ಒಂದಲ್ಲ ಒಂದು ರೀತಿಯಲ್ಲಿ ನೀವು ಇಲ್ಲಿ ಕಲಿಬೋದು, ಮತ್ತು ಅಬ್ರಾಡ್ಗೆ ಹೋಗ್ಬೋದು, ಎಲ್ಲ ಥರ ವ್ಯವಸ್ಥೆ ಇದೆ. ನಾವೆಲ್ಲ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೇವೆ, ಎಲ್ಲೆಲ್ಲಿದೆ ಅಂತಕ್ಕಂಥದ್ದು ಕೂಡ ಹೇಳಿದ್ದೇವೆ.
ಆ ರೀತಿಯಲ್ಲಿ ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಿ ಅವ್ರು ಯಾರನ್ನೂ ಕೂಡ ಹಿಂಜರಿಕೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋವಂಥದ್ದು ಕೂಡ ಮಾಡ್ತಾಯಿದ್ದೇವೆ. ಖಂಡಿತ ಈಗ CET ನೀಟ್ ಕೋಚಿಂಗ್ ಆಯಿತು, 7ನೇ ತಾರೀಕು ಅವ್ರನ್ನೆಲ್ಲ ಕೂಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕರ್ಕೊಂಡು ಹೋಗ್ತಾಯಿದ್ವಿ ಎಲ್ಲರನ್ನೂ. ಎಲ್ಲೆಲ್ಲಿ ಹಿರಿಯೂರಲ್ಲಿ ಒಂದು 34 ಜನ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಯಾರ್ಯಾರಿಗೆ ಸೆಂಟ್ರಲ್ಲಿ ಬಿದ್ದಿದೆ ಅಲ್ಲಿಗೆ ಫಸ್ಟೇ ಒಂದು 3 ಡೇಸ್ ಮುಂಚೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಅವರು ಕರೆಸ್ಕೊಂಡು ನಾವೇನು ಮಾಡ್ತೀವಿ, ಯಾವ ಥರ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂತ. ಆ ಮಕ್ಕಳು ಇದು ಹೆಂಗಾಗುತ್ತೆ ನೋಡಿ, ಚೈನ್ ಲಿಂಕ್ ಅದು. ಸೀನಿಯರ್ಸು ಜೂನಿಯರ್ಸ್ಗೆ ಹೇಳ್ಕೊಡ್ತಾ ಹೋಗೋದು, ಹಂಗೆ ಬೆಳೆಸ್ತಾ ಹೋಗಬೇಕು. ನಾನು ಕಲಿತ್ರೆ ನಾನು 4 ಜನಕ್ಕೆ ಏನಾದ್ರು ಸಹಾಯ ಆಗೋ ರೀತಿಯಲ್ಲಿ ನನ್ನ ಒಂದು ವೃತ್ತಿನಲ್ಲಿ ನಾನು ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವದಿಂದ ಇವತ್ತು ಆ ಮಕ್ಕಳು ಎಲ್ಲರೂ ಕೂಡ, ಒಂದು ಮಗು ಅಂಗಸಂದ್ರದ್ದು ದಿವಿಜಾ ಅಂತ ಒಂದು ಮಗು 200 ಮಾರ್ಕ್ಸ್ ಇರುತ್ತೆ ಅಗ್ರಿಕಲ್ಚರಲ್ಲಿ, ಅದರಲ್ಲಿ 198 ಮಾರ್ಕ್ಸ್ ತೊಗೊಂಡು ಇವತ್ತು GK ಆ ಮಗು ಇವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತೀನಿ ಕಳಿಸಿ ಅಂತಕ್ಕಂಥದ್ದು. ನಾವು ಬಸ್ ಮಾಡಿ ಎಲ್ಲರನ್ನೂ ಕೂಡ 7ನೇ ತಾರೀಕಲ್ಲಿ ಕಳಿಸ್ತಾ ಇದ್ವಿ, ಎಲ್ಲ 3 ಕಡೆನೂ, ಹಾಸನ್ನು ಹಿರಿಯೂರು. ಇದು ಈ ಥರ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ನಾವು ಸಾಧ್ಯ ಆಗ್ತದೆ ಅವ್ರಿಗೆ ಅವ್ರ ಪರೀಕ್ಷೆಗಳನ್ನ ಸುಲಲಿತವಾಗಿ ಎದುರಿಸಲಿಕ್ಕೆ ಇವತ್ತು ಯಾವ ಥರ OMR ಶೀಟಲ್ಲಿ ಮಾರ್ಕ್ ಮಾಡಬೇಕು, ಇದೆಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಫೇಸ್ ಮಾಡೋದಕ್ಕೆ ಒಂಥರ ಹಿಂಜರಿಕೆ ಆಗೋದು ಬೇಡ. ಅವರು ಕೂಡ ಧೈರ್ಯದಿಂದ ಹೋಗಿ ಪರೀಕ್ಷೆಗಳನ್ನ ಎದುರಿಸೋವಂಥದ್ದು ಮತ್ತು ಅಲ್ಲಿ ಸುಲಲಿತವಾಗಿ ಎಲ್ಲದನ್ನು ಕೂಡ ಉತ್ತರಿಸೋವಂಥ ಕೆಲಸ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ತಯಾರು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಭಾವಿಸ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಖಂಡಿತ ಇವತ್ತು ರೋಟರಿ ಸಂಸ್ಥೆನೂ ಕೂಡ ಉತ್ತಮ ರೀತಿಯಲ್ಲಿ ಏನು ಇವತ್ತು ಮಕ್ಕಳಿಗೆ ಶಿಕ್ಷಣವನ್ನು ನೀಡೋದ್ರ ಜೊತೆಯಲ್ಲಿ ಸಮಾಜದಲ್ಲೂ ಕೂಡ ಅದು ಹಲವಾರು ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಕೊಂಡು ಶುದ್ಧ ನೀರು ಘಟಕ ಈ ಥರ ಹಲವಾರು ರೀತಿಯಲ್ಲಿ ನನಗೂ ರೋಟ್ರಿ ಇನ್ನೊಂದು ಸಲ ಹೇಳಿದರು, ಬೇರೆ ನಿಮಗೆ ಏನೇನು ಬೇಕು ಎಲ್ಲ ಇದನ್ನು ಕೊಟ್ಟರೆ ನಾನು ಖಂಡಿತ ನಮ್ಮ ಡೆಲ್ಲಿಯಿಂದನೇ ಕೂಡ ಅಪ್ರೂವಲ್ ಕೊಡಿಸೋವಂಥದ್ದು ಮಾಡ್ತೀವಿ ಅಂತ. ಅದೆಲ್ಲ ಪಟ್ಟಿನ ಮಾಡಿದ್ದೇವೆ ನಾವು. ನಮಗೆ ಅಭಿವೃದ್ಧಿಗೂ ಕೂಡ ಕೈ ಜೋಡಿಸ್ತೇವೆ ನಾವು ರೋಟ್ರಿಯವರು ಅಂತಕ್ಕಂಥದ್ದು. ಖಂಡಿತ ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಶೈಕ್ಷಣಿಕವಾಗಿ ಮಕ್ಕಳನ್ನ ಮುಂದೆ ಕೆಲಸಕ್ಕೆ ನಾವು ಕೈ ಜೋಡಿಸೋಣ ಅಂತಕ್ಕಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬೋಧಕೇತರ ಎಲ್ಲ ಸಿಬ್ಬಂದಿಗೂ ಕೂಡ ಧನ್ಯವಾದ ಹೇಳೋದ್ರ ಜೊತೆಯಲ್ಲಿ ಮುಂದೆನೂ ಕೂಡ ಒಂದು ದಿವಸನೂ ಕೂಡ ನಾವು ಮೈ ಮರೆಯೋಂಗಿಲ್ಲ. ಪ್ರತಿದಿನವೂ ಕೂಡ ಹೊಸ ರೀತಿಯಲ್ಲೇ ಮಕ್ಕಳನ್ನು ಅವರ ಮನಸ್ಸುಗಳನ್ನ ಪರಿವರ್ತನೆ ಮಾಡಿ ಅವರೆಲ್ಲರಿಗೂ ಕೂಡ ಬೋಧನೆ ಮಾಡ್ತಕ್ಕಂಥದ್ದನ್ನ ನಾವು ಯಾವತ್ತೂ ಕೂಡ ನಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಮಕ್ಕಳಲ್ಲಿ ಯಾವುದೂ ಕೂಡ ಆಳಕ್ಕೂ ಕಾಣದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಮಕ್ಕಳು ಸುಮಾರು ಎಲ್ಲ ವಿಭಾಗದಲ್ಲೂ ಕೂಡ ಇವತ್ತು ಹೆಚ್ಚಿನ ಅಂಕವನ್ನು ಪಡೆದಿದ್ದಾರೆ. ಮುಂದೆನೂ ಕೂಡ ಅವರ ವ್ಯಾಸಂಗವನ್ನು ಮುಂದುವರಿಸಿಕೊಂಡು ಇದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದು ಸಂಸ್ಥೆಗೆ ಮತ್ತು ತಮ್ಮ ಪೋಷಕರಿಗೆ ಮತ್ತು ತಾಲೂಕಿಗೆ ಕೀರ್ತಿ ತರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆಶಿಸ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.